ಹಾಯ್ ಸ್ನೇಹಿತರೆ, ನಿನ್ನೆ ಮೊನ್ನೆ ಒಂದು ವಿಡಿಯೋ ನೋಡಿರ್ಬೋದು, ತುಂಬ ವೈರಲ್ ಆಯಿತು. ಮೆಜೆಸ್ಟಿಕಲ್ಲಿ ಆಗಿರೋ ಇಶ್ಯೂ ಅದು. ಏನಂದರೆ, ಮೆಜೆಸ್ಟಿಕಲ್ಲಿರೋ ಕೆಲವೊಂದು ಆಟೋ ಡ್ರೈವರ್ಸು ಸಿಕ್ಕಾಬಟ್ಟೆ ಬಾಯಿಗೆ ಬಂದ ರೈಟ್ ಎಲ್ಲ ಕೇಳ್ತಾರೆ ಅಂತ ಒಬ್ಬರು ಲೇಡೀಸ್ ವಿಡಿಯೋ ಕೂಡ ಮಾಡಿದ್ರು. ಅವರು ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರು ಸೌಮ್ಯ ಸೋನು ಗೌಡ ಅಂತೆ, ಅವರು ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರು. ಅವ್ರದ್ದು ವಿಡಿಯೋ ಕೂಡ ನನ್ನ ಚಾನಲಲ್ಲೂ ಕೂಡ ಅಪ್ಲೋಡ್ ಮಾಡಿದ್ದೆ. ಅವ್ರಿಗೆ ತುಂಬ ಅಂದರೆ ತುಂಬ ಜನ ಬ್ಯಾಡ್ ಕಾಮೆಂಟ್ಸ್ ಆಗ್ತಾಯಿದ್ದಾರೆ. ಕೆಲವೊಂದು ಆಟೋ ಡ್ರೈವರ್ಸ್ಗಳು ಈ ಥರ ಕೆಲಸ ಮಾಡೋರು, ಅಂದರೆ ಬೇಕಾಬಿಟ್ಟು ಡಬಲ್ ಬೀಟ್ರು. ಮೇಡಮ್, ನಾನ್ ಕೇಳೋದ್ನ 600 ರೂಪಾಯಿ ಹೋಗಲ್ಲ ಅಂತಿದ್ದೀರಾ? ಬೆಳಗ್ಗೆನ ಬಂದ್ರೆ ಹೋಗಂದ್ರೆ ಹೋಗೋ, ಜಾಸ್ತಿ ಮಾತಾಡ್ಬೇಡಿ. ಇಲ್ಲಿ ಮಾತಾಡು, ಹೋಗೋ ಬರಂದ್ರೆ ನಮ್ಮನಿ ಕೆಲಸ ಆಗಲ್ಲ, ಮನೆ ಕೆಲಸ ಇಲ್ಲಿ ನೋಡಿ. ಮಾತಾಡ್ತೀರಾ? ನಿಮ್ಮನೇಲಿ ಹೆಂಗಸರಿಲ್ವಾ? ನಿಮ್ಮನೇಲಿ ಹೆಂಗಸರಿಲ್ವಾ? ಅದಕ್ಕೆ ಒಬ್ರು ಆಟೋ ಹತ್ತಲ್ಲ. ಹೋಗ್ತೀನಿ, ಹೋಗು. ನೀನೇನ್ ನನ್ಗೆ ಹೇಳೋದು? ಬೆಳಗ್ಗೆನೆ ಹತ್ಬಿಡು ಅಂತ ಹತ್ಬಿಟ್ಟು ಇಳಿದ್ಬಿಡ್ಬೇಕು. ನಾನ್ ಏನ್ ಮಾಡ್ದೆ? ವಿಡಿಯೋ ಮಾಡ್ತಾ ಇದೀನಿ ಅಂತ ಮೇಡಮ್ ಅನ್ನೋದಲ್ಲ. ನಾನೇನ್ ಅಂದೆ ಫಸ್ಟ್? ನಾನೇನ್ ಫಸ್ಟ್ ಈಗ ತಾನೇ ಬಂದಿದ್ದೀನಿ. ಕುತ್ಕೊಂಡು ಇಲ್ದ್ರಲ್ಲ, ಅನ್ಸಲ್ವಾ ನಿಮ್ಗೆ? ನಿಮ್ಮನೇಲಿ ಹೆಣ್ಮಕ್ಳು ಇರಲ್ವಾ? ಹೆಂಗ್ ಮಾತಾಡ್ತೀರಾ ನೋಡಿ. ಕೇಳ್ಬಿಡಿ, 100 ರೂಪಾಯಿ ಕೊಟ್ಬಿಟ್ಟು ಹೋಗ್ಬಿಡ್ತೀನಿ. ಬಗ್ಗೆ ಎಲ್ರಿಗೂ ಗೊತ್ತು. ನೀವೇನು ಹೊಸದಂಗ ನನಗೆ ತೋರ್ಸೋದ್ ಬೇಡ, ಆಯ್ತಾ? ಮಾತಾಡೋದಕ್ಕೂ ರೀತಿ ನೀತಿ ಬೇಕು. ಏನ್ರಿ ಮಾತಾಡೋದು? ನೀವೇ ಚೆಕ್ ಮಾಡ್ಬಿಟ್ಟು ಬೇಡ. ಮನೆಯವ್ರ ಬಂದು ಕರ್ಕೊಂಡು ಕ್ಯಾಲ್ಕುಲೇಟರ್ ಮಾಡ್ಬಿಟ್ಟು ಇಲ್ದಿತ್ತು ನೀವು, ನಾನಲ್ಲ. ಎಲ್ಲರ ಹತ್ರ ಒಂದೇ ಸಮ ದುಡ್ಡಿರಲ್ಲ, ಅರ್ಥ ಮಾಡ್ಕೋಬೇಕು. ಕಿರ್ಚಿದ್ರಲ್ಲ, ಇದಾಗಲ್ಲ. ಏನು ಏನು ಆಗಲ್ಲ. ಎಷ್ಟಾಗುತ್ತೆ ಅಮೌಂಟ್ ಅಂತ ಯಾರು ಕ್ಯಾಲ್ಕುಲೇಟರ್ ಮಾಡಿದ್ರು? ಇರಿ ಮೇಡಮ್, ಯಾರು ಕ್ಯಾಲ್ಕುಲೇಟರ್ ಕೊಟ್ಟಿದ ತಕ್ಷಣ ನಾನ್ ಬಾಯ್ ಬಿಟ್ಟು ಕಾಸು ಕೇಳೋದು? 200 ರೂಪಾಯಿ ಕೊಟ್ಟು ಬಂದಿರೋದು ನಿನ್ಗೆ 600 ರೂಪಾಯಿ. ನಾನ್ ನಿಮ್ಮ ಹತ್ರ 600 ರೂಪಾಯಿ ಆಗುತ್ತೆ ಅಂತ ಹೇಳೋದ್ನಾ? ಇಲ್ಲ, ಅಷ್ಟಾಗುತ್ತೆ ಇಳ್ದಿತ್ತು. ಏನ್ ಪ್ರಾಬ್ಲಮ್ ಇರುತ್ತೆ? 600 ರೂಪಾಯಿ ಆಗುತ್ತೆ. ಏನ್ ಪ್ರಾಬ್ಲಮ್ ಇರುತ್ತೆ ತಿಳ್ಕೊಬೇಕು ಫಸ್ಟ್. ಎಲ್ಲೋ ಬಂದಿರ್ತಾರೆ, ಅವ್ರಿಗೆ ಏನ್ ಪ್ರಾಬ್ಲಮ್ ಅಲ್ಲ, ನಮ್ಗೆ ಗೊತ್ತಾಗುತ್ತಾ? ಮತ್ತೆ ನೀನ್ 600 ರೂಪಾಯಿ ಕೇಳಿದ ತಕ್ಷಣ ಹೂ ಕಣಪ್ಪ ನಡಿ ಸುಮ್ನೆ ಮಾನವೀಯತೆ ಅನ್ನೋದು ಇಟ್ಕೊಂಡ್ ಬಾಳಿ. ಉದ್ದಾರ ಆಗ್ತಿರಾ? ಇಲ್ಲ ಅಂದ್ರೆ ಖಂಡಿತ ಆಗಲ್ಲ. ನಾವು ಉದ್ದಾರ ಆಗೋದು. ಹೌದು, ಈ ತರ ದರೋಡೆ ಮಾಡಿದ್ರೆ ಉದ್ದಾರ ಆಗಲ್ಲ. ನಾವು ದರೋಡೆ ಮಾಡೋರೆ. ಹೌದು, ಕೇಳಿ ಬೇಕಾ 100 ರೂಪಾಯಿ ಕೊಟ್ಬಿಡ್ತೀನಿ. ಆದ್ರೆ ಆತರ ಭಿಕ್ಷೆ ಬೇಡ ತರ ಮಾಡಬೇಡಿ ಅಷ್ಟೇ. ಓಕೆ, ನಾವು ಹಾಕೊಂಡು ಓಡಿಸೋರು ಕೆಲವೊಂದು ಜನ ಬ್ಯಾಡ್ ಕಾಮೆಂಟ್ಸ್ಗಳು ಮಾಡ್ತಾ ಇದ್ದಾರೆ. ಅವರು ಕೂಡ ಅದಕ್ಕೆ ರಿಪ್ಲೈ ವಿಡಿಯೋ ಕೂಡ ಮಾಡಿದ್ರು, ನೋಡಿರ್ತೀರಾ. ಒಂದು ಬ್ಯಾಗ್ ಇಟ್ಕೊಂಡಿದ್ದು ಅಷ್ಟೇ, ಏನಂದ್ರೆ ಏನು ಲಗೇಜ್ ಇಟ್ಕೊಂಡಿಲ್ಲ, ಜೊತೆಲಿ ಕೂಡ ಯಾರು ಇಲ್ಲ. 600 ರೂಪೀಸ್ ಆಗುತ್ತೆ ಅಂದ ತಕ್ಷಣ ನಾನು ಕೆಳಗಡೆ ಇಳಿದ್ಬಿಟ್ಟು ಆಟೋದಲ್ಲಿ ನನ್ನ ಹಸ್ಬೆಂಡ್ ಕಾಲ್ ಮಾಡಿ, ಈ ತರ ಇಷ್ಟು ಹೇಳ್ತಿದ್ದಾರೆ, ಯಾಕೆ ಮಾಡೋದು, ನನ್ನ ಅಷ್ಟು ಅಮೌಂಟ್ ಇಲ್ಲ. ಇಷ್ಟ ನಾನು ಮಾತಾಡ್ತಾನೆ ಇದೀನಿ ಫೋನಲ್ಲಿ. ಹೆಂಗೆ ರೈಸ್ ಆಗ್ಬಿಟ್ಟ ಅಂದ್ರೆ, ಏನೋ ಒಡಿಯೋಕೆ ಬಂದ್ಬಿಡ್ತೀನಿ ಅನ್ನೋ ತರ ಅವನು ಎದ್ದು ಬಂದಿದ್ದು. ಏನ್ ತಪ್ಪದೆ ನೀನು ಬರ್ತಾ ಇದ್ಮೇಲೆ ನನ್ನ ಆಟೋಗೆ ಫಸ್ಟ್ ನೀನೇ ಬಂದಿರೋದು, ಬೋನಿನೂ ಆಗಿಲ್ಲ. ಇನ್ನ ಹೆಂಗೆ ಕಿರ್ಚಾಡ್ತದೆ ನನ್ನ ಲಿಟ್ರಲಿ. ಏನೋ ನನ್ನ ಅಣ್ಣನೋ ತಮ್ಮನೋ ಕೆಲಸ ಮನೆ ಕೆಲಸ ನಿಲ್ಲಿಸ್ಬಿಡೋ ಅಂತಂದ್ರೆ ಮಾತಾಡ್ತೀರಾ? ನಿಮ್ಮನೇಲಿ ಹೆಂಗಸರಿಲ್ವಾ? ನಿಮ್ಮನೇಲಿ ಹೆಂಗಸರಿಲ್ವಾ? ಅದಕ್ಕೆ ಒಬ್ರು ಆಟೋ ಹತ್ತಲ್ಲ. ಹೋಗ್ತೀನಿ, ಹೋಗು. ಇಲ್ಲ, ನಮ್ಮ ಫ್ಯಾಮಿಲಿ ಅವನು ಅನ್ನೋ ತರ ಕಿರ್ಚಾಡ್ತಾ ಇದಾರೆ. ಕಸ್ಟಮರ್ ಅಂತ ನೋಡ್ತಾನೆ ಕಿರ್ಚಾಡ್ತಾ ಇದ್ದಾನೆ ಅಷ್ಟು. ಆಮೇಲೆ ನನಗೂ ಕೋಪ ಬಂದು ವಿಡಿಯೋ ಮಾಡ ಸ್ಟಾರ್ಟ್ ಮಾಡಿದ್ಮೇಲೆ ಮೇಡಮ್ 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 ಫುಲ್ ವಿಡಿಯೋದಲ್ಲಿ ಅವನು ತುಂಬಾ ಒಳ್ಳೆಯವನು ಅನ್ನೋ ತರ ಫೋಟೋ ಮಾಡ್ಕೊಂಡು ಮೇಡಮ್ ಮೇಡಮ್ ಅಂತ ಮಾತಾಡಿದ್ದಾನೆ. ಇನ್ನೊಬ್ಬ ಕಿತ್ತೊಂದು ನನ್ನ ಮಗ, ಇದನ್ನ ಡುಮ್ಮ ನನ್ನ ಮಗ. ನನಗೆ ಆಕ್ಚುಲಿ ಅಲ್ಲಿ ನಾನು ಜಗಳ ಆಡ್ಬೇಕಾದ್ರೆ ನನಗೆ ಕೇಳಿಸಿಲ್ಲ ಅವ್ನು ಮಾತಾಡಿರೋ ಬೈಬುಳಗಳು. ಅದಾದ್ಮೇಲೆ ನಾನು ವಿಡಿಯೋ ಅಪ್ಲೋಡ್ ಮಾಡಬೇಕು ಕೇಳಿಸ್ಕೊಂಡಿದ್ದೀನಿ. ಕಿತ್ತೋದ್ ಬೇವಸಿ ನನ್ನ ಮಗ, ನಿಮ್ಮನೇಲಿ ಹೆಣ್ಮಕ್ಳು ಇರೋ ಆತರ ಬೈತಿಯಲ್ಲ, ಏನ್ ಕೇಳಿ ದರೋಡೆ ಮಾಡ್ತಾ ಇದ್ದೀರಾ? ಏನ್ ಇಲ್ಲಿಂದ ಇಲ್ಲಿಗೆ 600 ರೂಪಾಯಿ ದುಡ್ಡಾಗುತ್ತಾ? ಹೆಣ್ಮಗು ಅಂತ ನೋಡಿದ್ರೆ ಆತರ ಎಲ್ಲ ಕುತ್ಕೊಂಡು ಮಾತಾಡಿದ್ರಲ್ಲ ರೋಡಲ್ಲಿ ನಿಂತ್ಕೊಂಡು, ನಾಚಿಕೆ ಆಗಲ್ವಾ? ಕೇಳಿದ ಕಿತಿ ಮಿತಿ ಬೇಡವಾ? ಆಯ್ತು, ನಾನು ಆಟೋ ಇಲ್ಲ, ನಾನು ಬರಲ್ಲ ಅಂತ ಹೇಳಿಲ್ಲ. ನಾನು ಇನ್ನ ಫೋನ್ ಮಾತಾಡ್ತಾ ಇದ್ದೀನಿ, ಪಡ್ಕೊಂತ ಇದ್ದಾನೆ. ಅವ್ನು ಇನ್ನೊಬ್ಬ ಅವನಲ್ಲ ಡುಮ್ಮನ ನಮಗೆ, ಅವ್ನು ಹೇಳ್ತಾನೆ ಅವಳು ಬರಲ್ಲ, ನೀವು ಹೋಗೋ. ಇವ್ನು ಅವ್ನು ಡಿಸೈಡ್ ಮಾಡಕ್ಕೆ ಇವ್ರು ಹೆಂಗೆ ಮಾಡಿದ್ರು ಅಂತಂದ್ರೆ, ಇಂಥವ್ರು ನಮ್ಗಳಿಗೆ ಈ ತರ ಮಾಡ್ತಾರೆ ಅಂದ್ರೆ ಏನಾದ್ರು ಅಮಾಯಕರುಗಳು ಹೋದ್ರೆ, ಇಲ್ಲ ನಮ್ಮ ತಂದೆ ತಾಯಿಗಳು ಯಾರಾದ್ರೂ ಈ ತರ ಹೋದ್ರೆ ಆಟೋದಲ್ಲಿ ಬಿಡ್ತಾರ? ದರೋಡೆ ತಾನೇ ಮಾಡ್ತಾ ಇದ್ದೀರಾ? ನಾನು ಎಲ್ಲ ಆಟೋ ಡ್ರೈವರ್ಸ್ ಹೇಳ್ತಾರೆ, ಇಂಥ ಕಚಡ ಡ್ರೈವರ್ಸ್ಗಳು, ಆಟೋ ಡ್ರೈವರ್ಸ್ಗಳು ಇದೆಯಲ್ಲ ಕೆಲವರು, ಈ ತರ ಕಿತ್ಕೊಂಡು ತಿನ್ನಕ್ಕೆ ಅಂತ ಉಟ್ಬಿಟ್ಟಿರಲ್ಲ. ನಾನು ಅದನ್ನೇ ಹೇಳಿದೆ, ನಾವು ಉಸ್ಕೋತೀರಾ ಹೆಣ್ಮಕ್ಳುಗಳನ್ನ? ಅದು ಆ ಬೆಳಗಿನ ಜಾವ ಇನ್ನು ಬೆಳಕು ಕೂಡ ಆಗಿರ್ಲಿಲ್ಲ. ನಾಚಿಕೆ ಆಗಲ್ವಾ ನೀವೇ? ಇಷ್ಟೆಲ್ಲ ಆದ್ಮೇಲೂ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಪೊಲೀಸರು ನನಗೆ ಮೆಸೇಜ್ ಮಾಡಿದ್ದಾರೆ. ಅವರ ಡೀಟೇಲ್ಸ್ ಪ್ರತಿಯೊಂದು ನಮಗೆ ಕಳಿಸ್ಕೊಡಿ, ನಾವು ವಿಚಾರಿಸ್ತೀವಿ, ಕಂಪ್ಲೇಂಟ್ ಕೊಡೋಂಗಿದ್ರೆ ಕಂಪ್ಲೇಂಟ್ ಕೊಡಿ ಅಂತ. ಆದ್ರೂ ನಾನು ಯಾವುದೇ ರೀತಿ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿಲ್ಲ, ಕೊಡೋದು ಇಲ್ಲ. ಬಿಕಾಸ್ ಅವ್ರಿಗೂ ನಮ್ಗೆ ಯಾವ ತರ ಫ್ಯಾಮಿಲಿ ಇರುತ್ತೆ, ಅವ್ರದೇ ಆದ ಫ್ಯಾಮಿಲಿ ಇರುತ್ತೆ, ಅವ್ರಿಗೂ ತುಂಬಾ ಕಷ್ಟಗಳಿರುತ್ತೆ. ಅದು ನಮಗೂ ಅರ್ಥ ಆಗುತ್ತೆ. ಯಾರು ಹೇಳಿ ಕಷ್ಟಪಟ್ಟು ಬಂದಿರ್ತಾರಲ್ಲ ಅಂತವ್ರಿಗೆ ಅರ್ಥ ಆಗುತ್ತೆ. ನಾನು ಹೇಳಿದೆ, ಸರ್ ನಾನು ವಿಡಿಯೋ ಅಪ್ಲೋಡ್ ಮಾಡಿರೋದು ಅವ್ರು ಇನ್ನೊಬ್ಬರಿಗೆ ತರ ಮಾಡಬಾರ್ದು ಅಂತಾನೆ ಹೊರತು ಅವ್ರಿಗೇನೋ ಮಾಡ್ಬಿಡ್ಬೇಕು ಅಥವಾ ಅವ್ರಿಗೆ ಶಿಕ್ಷೆ ಕೊಡಿಸ್ಬಿಡ್ಬೇಕು, ಅವ್ರು ಅದು ಮಾಡ್ಬಿಟ್ಟು ನನಗೆ ಆ ಮನಸ್ಥಿತಿ ಇಲ್ಲ. ನಮಗೆ ಮಾಡಿದಂಗೆ ಇನ್ನೊಂದು ಹೆಣ್ಮಗು ಅಥವಾ ಬೇರೆ ಯಾವುದೇ ವ್ಯಕ್ತಿಗೂ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇನ್ನೊಬ್ಬ ಅರ್ಥನೇ ಆಗಲ್ಲ.
ಡೈರೆಕ್ಟ್ ಆಗಿಬಿಡುತ್ತೆ, ನಿಂದೆ ತಪ್ಪು ನೀನೆಂತ ಕದ್ರೋದೆ, ನೀನೆಂತ ಕಿದ್ರೋದೆ, ನಿಮಗೆ ಗೊತ್ತಾ ಪರಿಸ್ಥಿತಿ ಯಾವ ತರ ಇತ್ತು, ನಾನು ಏನು ಕಾಕೋದಿಲ್ಲ ಹೋದೆ, ಪ್ರತಿಯೊಂದನ್ನು ಎಲ್ಲ ನಿಮಗೆ ಡೀಟೇಲ್ ಆಗಿ ಹೇಳ್ಕೊಂಡು ಕೂತ್ಕೊಳ್ಳೋಕ್ಕಾಗೋದಿಲ್ಲ. ನಡೆದಿದ್ದು ಇಷ್ಟು. ಅವ್ರು ಏನಿಲ್ಲ, ಆಯ್ತು ನಾನು ಮೀಟ್ ಆಗ್ತೀನಿ, ಹೆಚ್ಚು ಕಮ್ಮಿ ಕೊಡಿ ಬನ್ನಿ ಅಂದ್ರೆ ಮುಗ್ದೋಗ್ತಾ ಇತ್ತು. ನಾನು ಬರ್ತಾ ಇದ್ದೆ ಆಟೋದಲ್ಲೇ, ನಾನು ಫೋನಲ್ಲಿ ಮಾತಾಡ್ತಿದ್ದೀನಿ, ನಮ್ಮ ಹಸ್ಬೆಂಡ್ ಕೂಡ ಕೇಳಿಸ್ಕೊಂತ ಇದ್ರೆ ಕಿರ್ಚ ಏನ್ ಬಿಟ್ಟಿದ್ದ ಬಂದು ಹೊಡ್ಬಿಡ್ತಿದ್ದ, ಆ ತರ ಮಾತಾಡಿದ್ದಾನೆ. 600 ರೂಪಾಯಿ ಅಂದ್ರೆ ಕಮ್ಮಿ ದುಡ್ಡ ಮಾತಾಡ್ತಾರೆ. ಕುತ್ಕೊಂಡು ಕೆಲವು ಜನ ಕಮೆಂಟ್ಸ್ ಹಾಕ್ತಾರೆ, ನೀನು ಅದು ಬುಕ್ ಮಾಡ್ಕೊಂಡು ಹೋಗೋದಿತ್ತು, ಇದು ಬುಕ್ ಮಾಡ್ಕೊಂಡು ಹೋಗೋದಿತ್ತು, ಆಟೋದಲ್ಲಿ ಕಿಚ್ಚಾಡ್ತೀರಾ, ಆಟೋದವ್ರನ್ನ ನೀವು ಟಾರ್ಗೆಟ್ ಮಾಡ್ತೀರಾ. ನಮ್ಮ ಫ್ಯಾಮಿಲಿಯಲ್ಲಿ ಆಟೋ ಓಡಿಸೋರಿದ್ದಾರೆ, ಯಾರು ಈ ತರ ಆಗಲ್ದವ್ರೆ ಮಾಡಲ್ಲಪ್ಪ. ಯಾರು 600 ರೂಪಾಯಿ 700 ರೂಪಾಯಿ ನಾವು ಕಷ್ಟಪಟ್ಟು ದುಡಿಯೋದು, ಅದನ್ನ ತಗೊಂಡು ನೀವು ಹಾಕಕ್ಕಾಗುತ್ತಾ? ಕೇಳಕ್ ಮಾನವೀಯತೆ ಬೇಡವಾ? ಏನೋ ಹೆಚ್ಚು ಕಮ್ಮಿ ಕೊಡಿ. ನಾನು ಆಲ್ರೆಡಿ ಡಬಲ್ ಮೀಟರ್ ಗೊತ್ತಿದ್ದೆ, ಆಟೋದಲ್ಲಿ ಕೂತ್ಕೊಂಡಿದ್ದೀನಿ, ಅದ್ರ ಮೇಲೆ 600 700 ರೂಪಾಯಿ ಅಂತ ಕೇಳ್ತಿರಲ್ಲ, ಮನುಷ್ಯತ್ವ ಬೇಡವಾ ನಿಮಗೆ? ಈ ತರ ದುಡಿದ್ರೆ ಯಾರಿಗೆ ಒಳ್ಳೇದಾಗುತ್ತೆ? ಫಸ್ಟ್ ಕಮೆಂಟ್ಸ್ ಮಾಡ್ಬೇಕಾದ್ರೂ ಅಷ್ಟೇ ಕೆಲವು ಜನ ಇನ್ಸ್ಟಾಗ್ರಾಮ್ ನಲ್ಲಿ ತಿಳ್ಕೊಳ್ಳಲ್ಲ, ಏನಿಲ್ಲ. ನಾನು ಇವಾಗಲೂ ಹೇಳ್ತಾ ಇದೀನಿ, ಆ ವಿಡಿಯೋ ಅಪ್ಲೋಡ್ ಮಾಡಿದ್ದು ಅವ್ರು ಏನಿದ್ದಾರೆ ಅವರಿಗೆ ಬುದ್ಧಿ ಬರಬೇಕು, ಇನ್ನೊಬ್ರಿಗೆ ಈ ತರ ಮಾಡಬಾರ್ದು. ಅವ್ರು ವಿಡಿಯೋ ಮಾಡ್ಕೊಂಡಿದ್ದಾರೆ, ಅವ್ರು ನಾನು ಮಾತಾಡಿರೋದು ಹಾಕಿ, ನಾನೇನ್ ಮಾತಾಡಿದ್ದೀನಿ ಅಂತ ಹಾಕಿ, ಅದನ್ನೇ ಹೇಳಿದೆ. ನಾನು ಏನ್ ವಿಡಿಯೋ ಮಾಡ್ಕೊಂಡಿದ್ದೀನಿ ಅದೇ ವಿಡಿಯೋ ಅವ್ರ ಹತ್ರ ಇರೋದು, ಬೇಕಾದ್ರೆ ಅಪ್ಲೋಡ್ ಮಾಡಿ, ನಂದೇನ್ ತಪ್ಪಿದೆ ಅವ್ರದೇನ್ ತಪ್ಪಿದೆ. ಅವ್ರು ಬಾಯ್ಬಿಟ್ಟು ಹೇಳ್ತಾರಲ್ಲ, ನಾನು ಏನ್ ಕೇಳಿದ ನಿನ್ನ 600 ರೂಪಾಯಿ ಕೇಳಿದ 700 ರೂಪಾಯಿ ಕೇಳಿದ, ಬಾಯ್ಬಿಟ್ಟು ಕೇಳಿಲ್ಲ. ಅವ್ರು ಹೇಳಿದ್ದೆ ತರ ಇಷ್ಟು ಕಿಲೋಮೀಟರ್ 30 ರೂಪಾಯಿ ಆಗುತ್ತೆ, ಡಬಲ್ ಕೊಡಬೇಕು. ಕ್ಯಾಲ್ಕುಲೇಟ್ ಮಾಡಿದಾಗ 670 ಬಂದಿದ್ದು ನನಗೆ. ನಾವೇನು ಅನ್ಎಜುಕೇಟೆಡ್, ನಮ್ಗಳಿಗೆ ಈ ತರ ಎಜುಕೇಟೆಡ್ಗಳಿಗೆ ಈ ತರ ಮಾಡ್ತೀರಾ ಅಂತಂದ್ರೆ ಇನ್ನೇನೋ ಅಮಾಯಕರು ಬಂದ್ರೆ ಬದುಕಾಗುತ್ತಾ? ಅದಕ್ಕೆ ತಾನೇ ಯಾರು ಆಟೋದನ್ನೇ ಹತ್ತದಿಲ್ಲ. ಸ್ವಲ್ಪ ಯೋಚನೆ ಮಾಡ್ಬೇಕು. ಮತ್ತೆ ಕೆಲವೊಬ್ರು ಕೂಡ ಕಾಮೆಂಟಲ್ಲಿ ಕೂಡ ಆಗ್ತಾ ಇದ್ರಿ, ನಿಮಗೆ ಫೋನ್ ಇದೆ, ಐಫೋನ್ ಇದೆ, ಆ ಫೋನ್ ಇದೆ, ವಿಡಿಯೋ ಮಾಡೋಕ್ಕೆ ಬರುತ್ತೆ, ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು ಹೋಗೋಕ್ಕಾಗಲ್ವಲ್ಲ ಆಗಲ್ವಾ? ರ್ಯಾಪಿಡೋ ಇದೆ, ಊಬರ್ ಇದೆ, ಬುಕ್ ಮಾಡ್ಕೊಂಡು ಹೋಗಿ ಕಮ್ಮಿನೇ ಆಗುತ್ತಲ್ಲ ಅಂತ. ನೀವು ಕೆಲವೊಬ್ಬರು ಸಂಘಟನೆಯವರಾಗಲಿ ಎಲ್ಲರೂ ಆಗಲಿ ರ್ಯಾಪಿಡೋ ಅನ್ಇನ್ಸ್ಟಾಲ್ ಅಭಿಯಾನ, ಊಬರ್ ಅನ್ಇನ್ಸ್ಟಾಲ್ ಅಭಿಯಾನ, ಆನ್ಲೈನ್ ಅಪ್ಲಿಕೇಶನ್ ಅನ್ಇನ್ಸ್ಟಾಲ್ ಅಭಿಯಾನ, ಮೀಟರ್ ಹಾಕೊಂಡು ಹೋಗೋ ಅಭಿಯಾನ ಅಂದ್ಬಿಟ್ಟು ಬಾಯಿ ಪಡ್ಕೊಳ್ತಿದ್ರಲ್ಲ, ಏಂತಕ್ಕೆ? ಆನ್ಲೈನಲ್ಲಿ ಬುಕ್ ಮಾಡಿ ಅನ್ನೋರು ನೀವೇ. ಈ ಥರ ವೀಡಿಯೋಗಳು ಬಂದುಬಿಟ್ರೆ ಆನ್ಲೈನಲ್ಲಿ ಬುಕ್ ಮಾಡಿ ಅಂತ ಪ್ಲೇಟ್ ತಿರುಗಿಸೋರು ನೀವೇ. ಇವಾಗ ಡೈರೆಕ್ಟಾಗಿ ಆಟೋ ಕೇಳ್ಕೊಂಡು ಮೀಟ್ರ್ ಹಾಕೊಂಡು ಹೋಗಿ ಡಬಲ್ ಮೀಟ್ರ್ ಆದರೂ ಕೊಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ತ್ರಿಬಲ್ ಮೀಟ್ರು ಹಾಕ್ಕೊಂಡು ಹೋಗ್ತೀವಿ, ಕಿಲೋಮೀಟ್ರಿಗೆ 30 ರೂಪಾಯಿ ತಗೊಳ್ತೀವಿ ಅಂತ ಹಗಲು ದರೋಡೆ ಮಾಡೋ ಆಟೋ ಡ್ರೈವರ್ಸ್ಗೆ ಸಪೋರ್ಟ್ ಮಾಡೋರು ನೀವೇ. ಎಷ್ಟೋ ಸಂಘಟನೆಗಳು ಸಾವಿರಾರು ಸಂಘಟನೆಗಳು ನಮ್ಮ ಬೆಂಗಳೂರಲ್ಲಿ ಎಲ್ಲ ಟ್ಯಾಕ್ಸಿಗಳಿಗೂ ಇದೆ. ಬರೀ ಬೈಕ್ ಟ್ಯಾಕ್ಸಿ ವಿರೋಧವಾಗಿ ಮಾತಾಡೋರು ನೀವು. ಈ ಥರ ಮೀಟ್ರು ಹಾಕೊಂಡು ಹೋಗದೇ ಇರೋ ಕೆಲವು ಹಗಲು ದರೋಡೆ ಮಾಡೋ ಆಟೋ ಚಾಲಕರನ್ನ ಹಿಡಿದು ಎಷ್ಟೋ ಜನ ಪ್ರಶ್ನೆ ಮಾಡಿದ್ದೀರಾ. ಬೈಕ್ ಟ್ಯಾಕ್ಸಿ ಅವರು ಮಾತೆತ್ತಿರ ಕೀ ಕಿತ್ಕೊಂಡು ನಮ್ಮ ಅನ್ನ ಕಿತ್ಕೊಳ್ತಾ ಇದ್ದೀರಾ ಅಂತ ವಿಡಿಯೋ ಮಾಡಾಕ್ತೀರಾ. ಆದರೆ ಎಷ್ಟೋ ಜನ ಮೀಟ್ರ್ ಹಾಕೋದೇನೋ ಓಡಿಸೋ ಆಟೋ ಡ್ರೈವರ್ಸ್ಗಳನ್ನ ಹಿಡಿದು ಎಷ್ಟು ವಿಡಿಯೋಗಳು ಮಾಡಾಕಿದ್ದೀರಾ. ಧೈರ್ಯ ಇಲ್ಲ, ಯಾಕಂದರೆ ನಿಮ್ಮಲ್ಲೇ ಒಗ್ಗಟ್ಟಿಲ್ಲ ಅಂದರೆ ನೀವೇ ಹೊಡೆದಾಡ್ತಾ ಇದ್ದೀರಾ. ಏನು ನೋಡ್ತಾ ಇದ್ದೀನಿ ವಿಡಿಯೋಗಳು ಫೇಸ್ಬುಕ್ಕಲ್ಲಿ, ನಿಮ್ಮ ಬೇರೆ ಸಂಘಟನೆಯವರು ನೀವೇ ಕಚ್ಚಾಡ್ತಾ ಇದ್ದೀರಾ. ಬೈಕ್ ಟ್ಯಾಕ್ಸಿಯಲ್ಲಿ ಕ್ಲೋಸರ್ ಮಾಡೋಕ್ಕಾಗುತ್ತೆ? ಬೈಕ್ ಟ್ಯಾಕ್ಸಿ ಅನ್ನೋದು 9 ವರ್ಷಗಳಿಂದ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಒಂದು ಸಲ ನಿಮಗೆ ಗೆಲ್ಲು ಸಿಕ್ಕಿರ್ಬೋದು, ಒಂದು ಸಲ ನಮಗೆ ಗೆಲ್ಲು ಸಿಕ್ಕಿರ್ಬೋದು. ನೆಕ್ಸ್ಟು ಸುಪ್ರೀಂ ಕೋರ್ಟ್ಗೆ ಹೋದರೆ ಗೆಲ್ಬೋದು, ಗೆಲ್ದೇನೂ ಇರ್ಬೋದು. ಆದರೆ ನಿಮ್ಮ ಸಂಘಟನೆಗಳಲ್ಲಿ ನಿಮಗೆ ಸಪೋರ್ಟ್ ಮಾಡೋರಿಲ್ಲ. ನೀವು ಆ ಸಂಘಟನೆ ಮೇಲೆ ಜಗಳಾಡೋದು, ಆ ಸಂಘಟನೆಯವರು ನಿಮಗೆ ಬೈಕ ತಿರುಗಾಡೋದು, ಅದೇ ನಡೀತಾ ಇದೆ. ಇದು ನೋಡಿದ್ರೆ ಕಾಮಿಡಿ ಅನಿಸುತ್ತೆ ನಮಗೆ. ಏನೇ ಆಗಲಿ, ಇಬ್ಬರು ಜಗಳದಲ್ಲಿ ಮೂರನೇವನು ಉಂಡವನೇ ಜಾಣ ಅಂತ ಬೈಕ್ ಟ್ಯಾಕ್ಸಿಯವರು ಆರಾಮಾಗಿ ಬೈಕ್ ಟ್ಯಾಕ್ಸಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನೀವು ಎಲ್ಲಿವರೆಗೂ ಬೈಕ್ ಟ್ಯಾಕ್ಸಿ ರೈಡರ್ಸ್ಗಳಿಗೆ ವಿರೋಧ ಮಾಡ್ತಾ ಇರ್ತೀರ ಅಲ್ಲಿವರೆಗೂ ಇವರು ಬಲಿಷ್ಠವಾಗಿ ಬೈಕ್ ಟ್ಯಾಕ್ಸಿಯವರು ಬೆಳೀತಾನೆ ಇರ್ತಾರೆ. ಓಕೆನಾ? ನೀವು ಆನ್ಲೈನ್ ಅಪ್ಲಿಕೇಶನ್ನ ಅನ್ಇನ್ಸ್ಟಾಲ್ ಅಭಿಯಾನ ಮಾಡ್ತಾನೆ ಹೋಗಿ, ಇಂಡೈರೆಕ್ಟಾಗಿ ನೀವು ಆನ್ಲೈನಲ್ಲಿ ಬುಕ್ ಮಾಡ್ಕೋಬೇಕಾಯ್ತು. ನೀವು ಇಷ್ಟೊಂದು ಬುದ್ಧಿವಂತರು, ಪಬ್ಲಿಸಿಟಿಗೋಸ್ಕರ ವಿಡಿಯೋ ಮಾಡಿದ್ದೀರಾ ಅಂತ ಆ ಹೆಣ್ಮಗುಗೆ ಹೇಳಿದ್ರಲ್ಲ ನೀವು. ಇವಾಗ ಎಲ್ಲೋದ್ರಿ ಆಟೋ ಚಾಲಕರೇ? ಅನ್ಇನ್ಸ್ಟಾಲ್ ಅಭಿಯಾನ ಮಾಡೋಕ್ಕೆ ಹೋದವ್ರು ಎಲ್ಲೋದ್ರಿ? 2 ಥರನೂ ಮಾತಾಡ್ತೀರಾ ನೋಡಿ. ಈ ಥರ ವಿಡಿಯೋ ಬಂದರೆ ಈ ಥರ, ಆ ಥರ ವಿಡಿಯೋ ಬಂದರೆ ಆ ಥರ. ಇದ್ರ ಬಗ್ಗೆ ಏನಿಸುತ್ತೆ ಕಮೆಂಟ್ ಮಾಡಿ.